ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಮಿನಿ ಲಾಗ್. ಏನಪ್ಪ ಅಂದರೆ ನೋಡಿ, ಹೋದ ವಿಡಿಯೋದಲ್ಲಿ ಮೆಕ್ಕೆಜೋಳ ಎಲ್ಲ ಜುಟ್ಟು ಹರಿತಾ ಇದೆ ಅಂತ ಹೇಳಿದ್ದೆ. ನೋಡಿ, ಈ ಥರ ಎಲ್ಲ ಜುಟ್ಟು ಹರಿದಿದೆ. ತೆನೆನೂ ಸ್ವಲ್ಪ ಪರವಾಗಿಲ್ಲ. ಅದು ನೋಡಿ, ಇದೇ ಥರ ಇದ್ದಾವೆ. ಅಂದರೆ 2, 3, 4 ತೆನೆಗಳು ಬಿಡ್ತಾ ಇದೆ. ಹಾಗಾಗಿ ಒಂದು ಸ್ವಲ್ಪ ಗೊಬ್ಬರ ಎಲ್ಲ ಸಜೆಷನ್ ಮಾಡಿ ಅಂತಂದೆ. ಯಾರೂ ಕಾಮೆಂಟು ಮತ್ತು ಮಾಡಲಿಲ್ಲ. ಹಾಗಾಗಿ ಹೊರಗಡೆ ಎಲ್ಲ ವಿಚಾರಿಸಿದೆ. ಹಾಗಾಗಿ ವಿಚಾರಿಸಿದ್ದಕ್ಕೆ ತಿಳಿದಂಥವ್ರು ಹೇಳಿದ್ರು, ಪೊಟ್ಯಾಶು ಮತ್ತು ಯೂರಿಯಾ ಗೊಬ್ಬರವನ್ನು ಹಾಕಿದ್ರೆ, ಈಗೇನು ಜುಟ್ಟು ಹೊಡೆದ್ಮೇಲೆ ಹಾಕಿದರೆ ಲಾಸ್ಟ್ ಗೊಬ್ಬರ ಅಂತ ಹಾಕ್ತಾರೆ. ಅದೇನಪ್ಪ ಅಂದರೆ ಸ್ವಲ್ಪ ತೆನೆ ಬಿಗಿಯಾಗಿ ಕಾಳುಗಳು ಕೂರ್ತವೆ ಅಂತ ಅವರ ನಂಬಿಕೆ. ಹಾಗಾಗಿ ಅವರು ತಿಳಿದಷ್ಟು ಮಟ್ಟಿಗೆ ಹೇಳಿದರು. ಮತ್ತು ನಾನು ನಿನ್ನೆ ಆಲ್ರೆಡಿ ಯೂರಿಯಾ ಮತ್ತು ಪೊಟ್ಯಾಶ್ ಎಲ್ಲ ಮಿಕ್ಸ್ ಮಾಡಿ ಹಾಕಿದ್ದೀನಿ. ನೋಡಿ, ಅಂದಾಜು ಈಗ ಹೆಚ್ಚು ಕಮ್ಮಿ 7 ಕ್ವಿಂಟಲ್ ಗೊಬ್ಬರ ಆಯಿತು ಹಾಕ್ತಾಯಿದ್ದು. ಏನು ಮಾಡೋದು, ರೈತರ ಜೀವನ. ಗೊಬ್ಬರ ಖರೀದಿ ಮಾಡಿಯೇ ಜೀವನ ಸುಸ್ತಾಯಿತು. ಮತ್ತು ಇದು ಸ್ವಲ್ಪ ಮನೆಗೆ ತೊಗರಿ ಬೇಕಂತ ತೊಗರಿ ಹಾಕ್ಕೊಂಡಿದ್ದೀನಿ. ಎಲ್ಲ ಪರವಾಗಿಲ್ಲ, ಚೆನ್ನಾಗಿದೆ ಈ ಸರಿ. ಎಲ್ಲ ಮನಿ ಯೂಸಿಂಗ್ ಅಂತ ಹಾಕ್ಕೊಂಡಿದ್ದಷ್ಟೇ. ಬಟ್ ಚೆನ್ನಾಗಿದೆ. ಇದೆಲ್ಲ ಮಳೆಗೆ ಆಗಿದ್ದು. ಇದೇನಪ್ಪ, ಮೆಕ್ಕೆಜೋಳ ಅಂದರೆ ಸ್ವಲ್ಪ ನೀರು ಹರಿಸಿದೆ. ಇದಕ್ಕೆ ಮಾತ್ರ ನೀರು ಹರಿಸಿಲ್ಲ. ಇದೆಲ್ಲ ಮಳೆಯಿಂದ ಸ್ವಲ್ಪ ಚೆನ್ನಾಗಾಗಿದೆ. ಇದು ಮತ್ತು ಮೊನ್ನೆ ಮೆಣಸಿನ್ಕಾಯಿ ಎಲ್ಲ ಹಚ್ಚಿ ಜಾಗ ಉಳಿದಿದ್ದರಿಂದ ಒಂದು ಪ್ಯಾಕೆಟ್ ಮೆಕ್ಕೆಜೋಳ ಹಾಕಿದ್ದು. ಇದು ಪರವಾಗಿಲ್ಲ. ಇದಕ್ಕೆ ಮಾತ್ರ ಇನ್ನೂ ಗೊಬ್ಬರ ಯೂಸ್ ಮಾಡಿಲ್ಲ. ನೋಡಿ, ಈ ಥರ ಇದೆ. ಕೆಳಗಡೆ NPK 17 ಅಂತಾರಲ್ಲ, ಅದನ್ನೂ ಯೂಸ್ ಮಾಡಿಲ್ಲ. ಬಟ್ ಇವಾಗಿನ ಕಾಲದಲ್ಲಿ ಸಾವಯವ ಗೊಬ್ಬರ ಯೂಸ್ ಮಾಡಿದ್ರೂ ಬೆಳಿಬೋದು. ಬಟ್ ಏನಪ್ಪ ಅಂದರೆ ಸ್ವಲ್ಪ ಸಮಯಾವಕಾಶ ಬೇಕಾಗ್ತದೆ. ಹಾಗಾಗಿ ರೈತರಿಗೆ ಸಮಯಾವಕಾಶ ಸಿಕ್ಕಷ್ಟು ಈಜಿ ಇಲ್ಲ. ಯಾಕಂದರೆ ಆ ಸಮಯದಲ್ಲೇ 1 ಕ್ವಿಂಟಲ್ ಬೆಳೆಯುವಲ್ಲಿ 2 ಕ್ವಿಂಟಲ್ ಬೆಳೆಯೋಣ ಅಂತಂದು ರಾಸಾಯನಿಕ ಗೊಬ್ಬರ ಯೂಸು ಮಾಡಿ ಎಲ್ಲ ಭೂತಾಯಿಯನ್ನು ತುಂಬ ಕಷ್ಟಕ್ಕೆ ಸಿಲುಕಿಸ್ತಾ ಇದ್ದಾರೆ. ನೋಡಿ, ಇದು ಸ್ವಲ್ಪ ಟೊಮೊಟೊ ಆಗಿ ಹಚ್ಕೊಂಡಿದ್ದೀವಿ. ಒಂದು 11 ಲೈನ್ ಆಗಿದೆ ಅಷ್ಟೇ. ಹಾಗೆ ಇರಲಿ ಅಂತ ಹಾಕ್ಕೊಂಡಿದ್ದು. ಮತ್ತು ಪರವಾಗಿಲ್ಲ, ಟೊಮೊಟೊ ಆಗಿ ಎಲ್ಲ ಎಷ್ಟು ಚೆಂದಾಗಿ ಬರ್ತಾಯಿದೆ. ನೋಡಿ, ಈ ಥರ ಇದೆ ಆಲ್ರೆಡಿ. ಮತ್ತು ಒಂದು ಸ್ವಲ್ಪ ಮೆಣಸಿನಗಿನೂ ಹಾಕ್ಕೊಂಡಿದೆ. ಎಲ್ಲ ಬಾಜು ಕಾಣ್ತಾ ಇರೋದು ಮೆಣಸಿನಗಿ ಎಲ್ಲ ಇದೆ. ನೋಡಿ, ಇದೇ ಮೆಣಸಿನಗಿ. ಈ ಥರ ಬಂದಿದೆ ಆಲ್ರೆಡಿ. ಇದು ಒಂದು 15 ದಿನ ಆಯಿತು ಮೆಣಸಿನಗಿ ಹಚ್ಚಿ. ಪರವಾಗಿಲ್ಲ, ಚೆನ್ನಾಗಿ ಬರ್ತಾಯಿದೆ. ಇನ್ಮೇಲೆಲ್ಲ ಗಡ್ಡೆ ಕುಂಟೆ ಮತ್ತು ಗೊಬ್ಬರ ಎಲ್ಲ ಹಾಕಬೇಕಾಗಿದೆ. ಈ ಥರ ಅಂತೂ ಬರ್ತಾಯಿದೆ. ಏನೋ ಮುಂದೆ ರೇಟ್ ಸಿಕ್ಕರೆ ರೈತನ ಜೀವನ ಸ್ವಲ್ಪ ಹಸನವಾಗಬಹುದು. ಈಗಂತೂ ಯಾವುದು ಮಳೆಗಾಲ ಅಲ್ವಾ, ಯಾವುದು ರೇಟ್ ಇಲ್ಲ. ಎಲ್ಲ ರೈತನ ಜೀವನ ಅಧೋಗತಿ ಆಗ್ತಾ ಇದೆ ಅಷ್ಟೇ.